ನೋಡ ನೋಡ ಎಷ್ಟು ಚಂದ ಅಲ್ಲ. ಅರರೆ ಅವಳ ನಗುವ ನೋಡಿ ಮರೆತೆ ಜಗವ, ಹಗಲು ಗನಸು ಮುಗಿಸಿ Excuse me. Can you please concentrate on the job? ಸಿಟಿ ಹುಡುಗಿರು ಚೆನ್ನಾಗಿರ್ತಾರೆ. ಸಿಟಿ ಹುಡುಗಿರ್ಗಿಂತ ಹಳ್ಳಿ ಹುಡುಗರೇ ಜಾಸ್ತಿ ಆಗೋಗಿದ್ದಾರೆ ಇವಾಗ. ಮನಿ ಇಂಪಾರ್ಟೆಂಟ್. ಮನೆ ಇರ್ಬೇಕು, ಬಾಡಿಗೆ ಬರ್ಬೇಕು, ಜಮೀನ್ ಇರ್ಬೇಕು, ಮತ್ತೆ ಅವ್ನ್ ಒಳ್ಳೆ ಕೆಲಸದಲ್ಲಿ ಇರ್ಬೇಕು. ಹಿಂಗ್ ಓಡ್ತಾ ಇದ್ದಿದ್ದು ಪ್ರೀತಿ ತಾನಾಗ್ ತಾನಾಗೆ ಬರುತ್ತೆ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರುಣಾಸ್ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಇವತ್ತಿನ ನಮ್ಮ ಟಾಪಿಕ್ ಏನಪ್ಪಾ ಅಂದ್ರೆ, ಸೊ ನಾನು ಕೆಲವೊಂದು ಫನ್ನಿ ಕ್ವೆಶ್ಚನ್ಸ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ಜನಗಳ ಹತ್ರ ಕೇಳ್ತೀನಿ. ಸೊ ಅವರ ಒಂದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋಣ ಬನ್ನಿ. ಅಮ್ಮ, ನಿಮ್ಮ ಹೆಸರು? ಜಯಲಕ್ಷ್ಮಿ. ನಿಮ್ಮ ಹೆಸರು? ರೇಣುಕಮ್ಮ. ನಿಮ್ಮ ಹೆಸರು? ಸೂರ್ಯಬಾಯಿ. ನಿಮ್ಮ ಹೆಸರು? ಮಹೇಶ್ವರಮ್ಮ. ನಿಮ್ದು? ಭಾಗ್ಯ. ನಿಮ್ದು? ವಿಶಾಲ. ಸೊ ಇವಾಗ ನೀವು ಬಿಗ್ ಬಾಸ್ ನೋಡ್ತೀರಾ? ಗಿಲ್ಲಿ, ಆಮೇಲೆ ಯಾರು ಅಶ್ವಿನಿ ಗೌಡ, ಆಮೇಲೆ ರಕ್ಷಿತಾ. ದೊಡ್ಡ ನಾಗವಲ್ಲಿ ನೀವೇ. ಚೆನ್ನಾಗಿರುತ್ತಾ? ಒಂದ್ ಆಕ್ಷನ್ ಹೇಳಿ ನೋಡೋಣ ರಕ್ಷಿತಂದು. ಯಾವ ಇವೆಲ್ಲ ಇದಕ್ಕಿಂತ ಅದೇ ಬೆಟರ್ ಆಗಿದೆ. ಬೇಕಿತ್ತ ನೀವೇ ಎಲ್ಲ ಆಕ್ಷನ್ ಮಾಡ್ತಾಳೆ, ಚೆನ್ನಾಗಿರೋದಂದು. ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಪ್ಲೇ ಪ್ಲೇ. ಯಾವ್ರ ಕರ್ಕೊಂಡ್ ದೂತ್ ಬೇಡ. ಲೇಡೀಸ್ ಎಲ್ಲ ಜಾಕಿ ಚಂತರ ಆಡ್ತಾರೆ. ಈ ಕಣ್ಣಲ್ಲಿ ನೋಡಕ್ ಆಗಲ್ಲ. ಯಾವ್ದಾರು ಬಾವಿ ಗಿವಿ ಇದ್ರೆ ತೋರ್ಸ್ಬಿಡು, ಹಾರ್ಬಿಡ್ತೀನಿ. ಬಾವಿ ಉಂಟಾ? ತಮಾಷೆ ಮಾಡ್ತಾನ. ಓಕೆ, ಒಟ್ನಲ್ಲಿ ಬಿಗ್ ಬಾಸ್ ನೋಡ್ತೀರಾ? ಗಿಲ್ಲಿನೇ ವಿನ್ ಆಗ್ಬೇಕಾ, ಯಾರು ವಿನ್ ಆಗ್ಬೇಕು? ಗಿಲ್ಲಿ ವಿನ್ ಆಗ್ಲಿ ಅಂತ ಆಸೆ. ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಓಯ್ ಅಲ್ಲಿ ನೋಡು. ಅದು ದೊಡ್ಡ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅಶ್ವಿನಿ ಗೌಡ ಯಾವಾಗ್ಲೂ ಕಿರ್ಕ್ ಮಾಡೋದೇ, ಎಲ್ಲಾರ್ಗು ತಮಾಷೆ ಮಾಡ್ತಾಳೆ, ತಂದಿಗ್ ತಮಾಷೆ ಮಾಡ್ತಾಳೆ. ಏನ್ ಹೇಳಿದ್ರು ಕೋಪ. ಅವಳು ಹೇಳಿದ್ದೆ ಕೇಳ್ಬೇಕು. ಅವಳಿಗೆ ಏಕವಚನ ಅವಳು ಮಾತಾಡ್ಬೋದು, ಬೇರೆಯವ್ರು ಮಾತಾಡಂಗಿಲ್ಲ. ಹೌದಾ? ನೀನೇನೋ ಅಂತ ಹೋಗ್ತಾಳೆ. ಅವ್ರ ಮಾತ್ರ ಏನಮ್ಮ ಅಂದ್ರೆ ಏನ್ ಅಮ್ಮನೇನೋ ಅಂತಾಳೆ. ಎಲ್ಲಪ್ಪ ಅಶ್ವಿನಿ. ಓಕೆ, ಈಗ ನೀವೆಲ್ಲ ಈಗ ಪಾರ್ಕಿಗೆ ಬರ್ತೀರಾ ಅಲ್ವಾ? ಸೊ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡಕ್ ಬರ್ತೀರಾ ಇಲ್ಲ ಗಾಸಿಪ್ ಮಾಡಕ್ ಬರ್ತೀರಾ? ಆದ್ಮೇಲೆ ನಾವ್ ಅಲ್ಲಿಂದ ಬರ್ತಾನೆ ನೋಡ್ತಾ ಇದೆ, ನವಗ್ರಹ ಕುತ್ಕೊಂಡಿದ್ದೀರಾ 9 ಜನ. ಸರಿ, ನಿಮ್ದೀಗ ಲವ್ ಮ್ಯಾರೇಜ್ ಯಾರ್ದು, ಅರೇಂಜ್ ಮ್ಯಾರೇಜ್ ಯಾರ್ದು? ಎಲ್ಲ ಅರೇಂಜ್ ಮ್ಯಾರೇಜಾ? ಹೌದಾ? ಸೊ ಅಂಕಲ್ಗೆ ಇವಾಗ ಏನಾದ್ರು ನೀವು ಹೇಳ್ಬೇಕಂದ್ರೆ ಪ್ರೀತಿಯಿಂದ ಏನ್ ಹೇಳ್ತೀರಾ? 2 kg ಹಲ್ವಾ ತಿನ್ಬೇಕು, ತಂದ್ಕೊಡ್ರಿ. ವಯಸ್ಸಾದವ್ರಿಗೆ ಇನ್ನೇನಮ್ಮ ಪ್ರೀತಿಗೆ ವಯಸ್ಸಿಲ್ಲ. ಪ್ರೀತಿಗೆ ವಯಸ್ಸಿದ್ಯಾ? ಪ್ರೀತಿಗೆ ವಯಸ್ಸಿಲ್ಲ. ಸೊ ನೀವೇನ್ ಹೇಳ್ತೀರಾ ಅಂತ ಅಂಕಲ್ಗೆ? ಈ ಗಂಡನ ದುರಭ್ಯಾಸದಿಂದ ಈಕೆಗೆ ಮುಕ್ತಿ ಕೊಡಿಸ್ಬೇಕು ಯೋರ್ ಆನರ್. ಏನ್ ಹೇಳೋಣ, ಬಂದ್ರಿ ಹೋಗ್ರಿ, ಊಟ ಮಾಡ್ರಿ, ತಿಂಡಿ ತಿನ್ರಿ. ಪ್ರೀತಿಯಿಂದ ಅದೆಲ್ಲ ಇದ್ದಿದ್ದೆ ಅಪ್ಪ ಮನೇಲಿ. ಪ್ರೀತಿಯಿಂದ ಏನಾದ್ರು ಹೇಳೋದಾದ್ರೆ ನಿಮ್ ಯಜಮಾನ್ರನ್ನ ಏನಂತ ಕರಿತೀರಾ ನೀವು? ಪ್ರೀತಿಯಿಂದ ಏನಂತ ಕರಿತೀರಾ? ಬಂದ್ರಿ ಹೋಗ್ರಿ ಅಷ್ಟೇನಾ? ಬೆಳೆದು ಗೌಡ್ರೆ ಹಂಗೆಲ್ಲ ಹೇಳು. ನನಗಿದ್ರ ಒಂಥರ ಸಂತೋಷ. ಏ ಭುಜಂಗ, ನೀನಲ್ಲಿ ಹಿಂದೆ ಹಿತ್ಲಲ್ಲಿ ನಿಲ್ಲು. ಅವನೇನಾದ್ರೂ ಓಡ್ಲಿಕ್ಕೆ ಹೋದ್ರೆ ಹಿಂದೆ ಬಾಗ್ಲಿಂದ ಅವನ್ನ ಗಟ್ಟಿ ಮಾಡಿ ಹಿಡಿ. ನಾನು ಅವನ್ನ ಬಂದು ಸಮ್ಮ ಬಡಿತಾನೆ. ಈಗ ಸಡನ್ ಆಗಿ ನಿಮ್ ಮನೆಗೆ ಗೆಸ್ಟ್ ಬಂದ್ಬಿಟ್ರೆ ನೀವೇನ್ ಮಾಡ್ತೀರಾ? ನಮ್ಮ ಮನೇಲಿ ಇರೋದು ಕಾಫಿ ತಿಂಡಿ ಏನೋ ಕೊಡ್ತೀವಿ. ಫಸ್ಟ್ ಏನ್ ಕೊಡ್ತೀರಾ? ಎಂತದೂ ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ನೀರ್ ಕೊಡ್ತೀರಾ? ಆಮೇಲೆ ಕಾಫಿನೋ ಜ್ಯೂಸೋ ಕೊಡ್ತೀವಿ. ಯಾಕೆ ಡೈರೆಕ್ಟ್ ಆಗಿ ಬಿರಿಯಾನಿ ಕೊಡಲ್ಲ? ನಿಮ್ಮ ಅಪ್ಪ ಕೊಡ್ತಾನೆ. ಓಕೆ, ಈಗ ನಿಮ್ಗೀಗ ಸಂಬಂಧಿಕರ ಬಗ್ಗೆ ಏನಂತೀರಾ? ಕೆಲವ್ರು ಇರ್ತಾರಲ್ಲ ಸಂಬಂಧಿಕರು ಒಳಗೆ ಇದ್ ಮಾಡ್ಕೊಂಡಿರ್ತಾರಲ್ವಾ?
ಊಟಕ್ಕೆ ಹೋಗಿ ಬರ್ತೀನಿ. ಒಬ್ನೇನಾ? ಇಲ್ಲ, ಇವಾಗಿನ ಜನರೇಷನ್ ನ ನೀವು ನೋಡೇ ಇದ್ದೀರಾ ಅಲ್ವಾ? ಸೊ ಇವಾಗಿನ ಮಕ್ಳಿಗೆ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಏನ್ ಕೊಡ್ತೀರಾ? ಒಳ್ಳೆ ರೀತಿ ಬದುಕ್ಬೇಕು. ಹೆಂಗಂದ್ರಂಗೆ ಬರ್ಕೆಗೊಳ್ತಾರೆ, ತಿರ್ಗೋದು, ಅಲ್ಲಿ ಇಲ್ಲಿ ಅಲಿಯೋದು ಅವೆಲ್ಲ ಬಿಟ್ಟು ಓದಿ ಬರ್ದು ಬುದ್ಧಿವಂತರಾಗಿ ಎಲ್ಲಾರಂತೆ ಅವರು ಚೆನ್ನಾಗಿರ್ಬೇಕು. ಅರೇಂಜ್ ಮ್ಯಾರೇಜ್ ಎಷ್ಟೋ ಸಲ ಡಿವೋರ್ಸ್ ಆಗಿದ್ದಾವೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಲವ್ ಮ್ಯಾರೇಜ್ ಆಗ್ಲಿ ನೋಡಿ ಮಾಡಿ ಅವ್ನ್ ಹಿನ್ನೆಲೆ ಎಲ್ಲ ಮಾಡ್ಕೊಬೇಕು. ಮಾಡ್ತಾನ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹಂಗೆಲ್ಲ ದೊಡ್ಡವ್ರ ಮಾತು ಉದಾಸೀನ ಮಾಡ್ಬಾರ್ದು ಕಣ. ಈ ಕಡೆ ಕೇಳಬೇಕು, ಈ ಕಡೆ ಬಿಟ್ಬಿಡ್ಬೇಕು. ಅದು ಇರ್ಬೇಕು. ಜೀವನ ನಡಿಬೇಕಲ್ವಾ? ಇವಾಗ ಜೀವನ ಮಾಡಕ್ಕೆ ಪ್ರೀತಿ ಮುಖ್ಯ ಅಂತೀರಾ, ದುಡ್ಡು ಮುಖ್ಯ ಅಂತೀರಾ? ಪ್ರೀತಿನೇ ಮುಖ್ಯ. ಹೆಂಗೆ? ಪ್ರೀತಿನೇ ಇರ್ಬೇಕು. ಇವಾಗ ದುಡ್ಡುನು ಕೇಳ್ತಾರೆ ಹುಡುಗಿರು. ಏನ್ ಕೇಳ್ತಾರೆ ಗೊತ್ತಾ? ಮನೆ ಇರ್ಬೇಕು, ಬಾಡಿಗೆ ಬರ್ಬೇಕು, ಜಮೀನ್ ಇರ್ಬೇಕು, ಮತ್ತೆ ಅವ್ನ್ ಒಳ್ಳೆ ಕೆಲಸದಲ್ಲಿ ಇರ್ಬೇಕು. ಈಗ ಬಡವರ ಮನೆ ಹುಡುಗಿ ಬಡತನದಿಂದ ಬಂದಿರ್ತಾಳೆ, ಸಾಯೋ ಗಂಟೆ ಅದೇ ಬಡತನದಲ್ಲಿ ಇರ್ಬೇಕಾ? ಸೊ ಅವಳು ಎಕ್ಸ್ಪೆಕ್ಟ್ ಮಾಡೋದು ಸರಿ ಅಲ್ವಾ? ಗೌಡ್ತಿ ಇಂಗ್ಲಿಷ್ ಎಲ್ಲ ಮಾತಾಡ್ತಾಳೆ. ಅಧ್ಯಕ್ಷರೇ, ಯು ಆರ್ ವೆರಿ ಲಕ್ಕಿಯಾ? ಸರಿ, ಅದನ್ನ ಹೇಳ್ತೀರಾ? ಇವಾಗ ಹುಡುಗ ಬಡವ ಇರ್ತಾನೆ, ಅದಕ್ಕೆ ಹುಡುಗಿರ್ ಯಾರೋ ಮದ್ವೆನೇ ಆಗದ್ ಬೇಡವಾ ಅವ್ನ್ಗೆ? ಅಜ್ಜಿ ನನಗೊಂದ್ ಜಾಕಿ ನೋಡು ಅಂತ ಹೇಳಜ್ಜಿ. ಅಲ್ಲ, ಮದ್ವೆ ಆಗ್ಬೇಕು. ಆದ್ರೆ ಅವ್ರ ಹಂಗ್ ಕೇಳಿದ್ರೆ, ಹುಡುಗರು ಹಂಗ್ ಕೇಳಿದ್ರೆ ಏನ್ ಮಾಡ್ತಾರ ಹುಡುಗಿರು? ನೋ ಕಾಮೆಂಟ್ಸ್. ಇವಾಗ ಹುಡುಗರು ಎಲ್ಲ ಹೇಳ್ತಾರೆ ಸಿಟಿ ಹುಡುಗಿರು ಸರಿ ಇಲ್ಲ, ಹಳ್ಳಿ ಹುಡುಗಿರು ಮದ್ವೆ ಅಲ್ಲ. ಸಿಟಿ ಹುಡುಗಿರು ಚೆನ್ನಾಗಿರ್ತಾರೆ. ಸಿಟಿ ಹುಡುಗಿರ್ಗಿಂತ ಹಳ್ಳಿ ಹುಡುಗರೇ ಜಾಸ್ತಿ ಆಗೋಗಿದಾರೆ ಇವಾಗ. ಸಿಟಿ ಹುಡುಗಿರು ಬೆಸ್ಟ್ ಅಂತೀರಾ? ಹುಡುಗಿರೇ ಬೆಸ್ಟ್ ಇವಾಗ. ಅವ್ರಿಗೆ ಇಲ್ಲಿ ಕಷ್ಟ ಸುಖ ಅರ್ಥ ಆಗಿರುತ್ತೆ. ಹಳ್ಳಿ ಹುಡುಗಿರು ನೋಡ್ತಾರಲ್ಲ ಮೊಬೈಲು ಟಿವಿಗಳಿಗೆ, ನಾವು ಯಾಕಂಗ್ ಆಗ್ಬಾರ್ದು ಅಂತ ರೆಡಿ ಆಗಿದ್ದಾರೆ. ಹೌದಾ? ಹೂ ಕಣೋ. ಹುಡುಗರು ಹುಡುಗಿ ಚೆನ್ನಾಗವಳ ಅಂತ ಅಷ್ಟೇ ನೋಡೋದಲ್ವಾ? ಏನಿಲ್ಲ, ಅವರು ಪಾಪ ಒಳ್ಳೆ ಹುಡುಗಿನ ಒಳ್ಳೆಯವರಾದ್ರೆ ಸಾಕು ಅಂತಾರೆ. ರೂಪಕ್ಕಿನ್ನ ಗುಣ ಮುಖ್ಯ. ಶನ್ಮಾತ್ಮ ಇವ್ರ ಮನೆ ಮೇಲೆ ಟಾರ್ಚ್ ಬೀಳ್ಬಿಟ್ಟ ಅನ್ಕಣ. ಈಗ ಒನ್ ಡೇಗೆ ನೀವೀಗ CM ಆಗ್ತೀರಾ ಅಂತ ಅನ್ಕೊಳ್ಳಿ. ಒಂದು ದಿನಕ್ಕೆ ಮಾತ್ರ CM ಆದ್ರೆ ನೀವ್ ಏನೆಲ್ಲ ಚೇಂಜಸ್ ಮಾಡ್ತೀರಾ? ಸಿದ್ದರಾಮಯ್ಯನೇ ಹೊಡೆದು ಕಳಿಸ್ಬಿಡ್ಬೇಕಂತ. ಮನದರಸಿ ನೀ ಶಕೀರ. ಬಟ್ ಈಗ ಇದು ಗ್ಯಾರಂಟಿ ಭಾಗ್ಯ, ಬಿಟ್ಟಿ ಭಾಗ್ಯ ಕೊಟ್ಟಿದಾರಲ್ಲ ಇವಾಗ. ಮಾಡಿದಾರೆಲ್ಲ 2,000 ರೂಪಾಯಿ ಕೊಟ್ಟಿಲ್ವಾ? ನಮ್ಮಿಂದನೇನಾ? ಸ್ಟಾರ್ಟಿಂಗ್ ಎಲ್ಲ ನೀವ್ರೆಲ್ಲ ಹೆಸರುಗಳು ಹಿಂಗಿಂಗ್ ಓಡ್ತಾ ಇದ್ದಿದ್ದು ಬಸ್ಗೆ. ಓಕೆ, ಇವಾಗ ಒಂದ್ 3 ಸುಳ್ಳು ಹೇಳಿ ಅಂದ್ರೆ ಏನ್ ಹೇಳ್ತೀರಾ? ಓಕೆ, ಇವಾಗ ನಿಮ್ ಹಸ್ಬೆಂಡ್ಗಾಗ್ಲಿ, ಈಗ ಬೇರೆಯವರಿಗೆ ಆಗ್ಲಿ, ನಿಮ್ಮ ಫ್ರೆಂಡ್ಸ್ಗೆ ಆಗ್ಲಿ ಒಂದ್ 3 ಸುಳ್ಳು ಹೇಳ್ಬೇಕು ಅಂದ್ರೆ ಯಾವ ತರ ಸುಳ್ಳು ಹೇಳ್ತೀರಾ ನೀವು? ಅಂಗಡಿಗೆ ಹೋದ್ರೆ ಹೋಗಿಲ್ಲ, ಮನೆಯಲ್ಲೇ ಇದ್ವಿ ಅಂತ. ಯಾರಿಗೆ? ಫ್ರೆಂಡ್ಗೆ. ಇದು ಹಸ್ಬೆಂಡ್ಗೆ? ಪಿಕ್ಚರ್ಗೆ ಹೋದ್ರು ಹೋಗಿಲ್ಲ ಅಂತೀವಿ. ಹೋಟ್ಲಲ್ಲಿ ತಿನ್ಬಿಟ್ಟು ಬರ್ತೀರಾ, ಇಲ್ಲ ಅನ್ಬಿಡ್ತೀರಾ ಮನೆಗ್ ಬಂದು? ಪಾನಿಪುರಿ ಮಸಾಲೆ ತಿನ್ಬಿಟ್ಟು ಏನು ತಿಂದಿಲ್ಲ ಅನ್ಬಿಡ್ತೀರಾ? ಈಗ ಜೀವನದಲ್ಲಿ ಒಂದು ಜೀವನ ಮಾಡ್ಬೇಕು ಅಂತ ಹೇಳಿದ್ರೆ ದುಡ್ಡು ಮುಖ್ಯನಾ, ಪ್ರೀತಿ ಮುಖ್ಯನಾ? ಪ್ರೀತಿ ಎಲ್ಲ ಬರುತ್ತೆ ಅಲ್ವಾ? ದುಡ್ಡಿದ್ರೆ ಪ್ರೀತಿ ತಾನಾಗೆ ಬರುತ್ತೆ. ದುಡ್ಡು ಇಂಪಾರ್ಟೆಂಟ್, ಮನಿ ಇಂಪಾರ್ಟೆಂಟ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಮನಿ ಇಂಪಾರ್ಟೆಂಟ್. ಬ್ಯಾಕ್ ಬಾ. ಪ್ಲೇ. ರೂಪಕ್ಕಿನ್ನ ಗುಣ ಮುಖ್ಯ. ಆಜಾ.